ನಚಿಕೇತ ನಡೆದುಕೊಂಡು ಹೋಗಿ ಯಮಲೋಕವನ್ನು ತಲುಪುತ್ತಾನೆ ಮತ್ತು ಮೃತ್ಯುವಿನ ದ್ವಾರದಲ್ಲಿ ನಿಂತುಕೊಳ್ಳುತ್ತಾನೆ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಈ ವಿಶೇಷ ಘಟನೆ ಬ್ರಹ್ಮಾಂಡದಲ್ಲಿ ನಡೆಯುತ್ತದೆ. ಈ ಘಟನೆಯನ್ನು ಅರಿಯಲೇಬೇಕಾದ ಅವಶ್ಯಕತೆ ಇದೆ. ಪ್ರತ್ಯೇಕ ವ್ಯಕ್ತಿಯ ಮನೆ ಬಾಗಿಲಿಗೂ ಸಹ ಮೃತ್ಯು ಬರುತ್ತಾನೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಸ್ವಯಂ ಮೃತ್ಯುವಿನ ಮನೆ ಬಾಗಿಲಿಗೆ ಬಂದಿದ್ದಾನೆ. ನಿಜವಾಗಿಯೂ ವಿಪರೀತ ಸ್ಥಿತಿ ಏರ್ಪಟ್ಟಿದೆ. ಇದುವರೆಗೂ ಸ್ವಯಂ ಯಮರಾಜನೇ ವ್ಯಕ್ತಿಯನ್ನು ಕರೆದೊಯ್ಯಲು ಮನೆ ಬಾಗಿಲಿಗೆ ಬಂದಿದ್ದುಂಟು. ಆದರೀಗ ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬನು ಸ್ವಯಂ ಯಮರಾಜನನ್ನೇ ಹುಡುಕುತ್ತಾ ಅವನ ಮನೆ ಬಾಗಿಲಿಗೆ ಬಂದಿದ್ದಾನೆ. ನಚಿಕೇತ ಯಮನ ಮನೆ ಬಾಗಿಲಿಗೆ ಬಂದಾಗ ಯಮರಾಜ ಮನೆಯಲ್ಲಿರಲಿಲ್ಲ. ಮತ್ತು ಯಾರು ಧೈರ್ಯ ಮತ್ತು ಪರಾಕ್ರಮ ಹೊಂದಿರುತ್ತಾರೋ, ಯಾರು ಸಾಹಸಿಯಾಗಿರುತ್ತಾರೋ, ಯಾರು ತೇಜಸ್ವಿಯಾಗಿರುತ್ತಾರೋ, ಯಾರು ಮೃತ್ಯುವನ್ನು ಆಲಿಂಗನ ಮಾಡಲು ಉತ್ಸುಕರಾಗಿರುತ್ತಾರೋ, ಯಾರು ಮೃತ್ಯುವಿನ ಮನೆ ಬಾಗಿಲಿಗೆ ತಲುಪುತ್ತಾರೋ ಅಲ್ಲಿ ಅವರಿಗೆ ಮೃತ್ಯು ಸಿಗುವುದೇ ಇಲ್ಲ. ಮೃತ್ಯು ಹೇಡಿಗಳಿಗೆ ಸಿಗುವುದು. ಯಾವ ಹೇಡಿಗಳು ಭಯಭೀತರಾಗಿ ಮನೆಯಲ್ಲಿಯೇ ಅವಸಿಟ್ಟುಕೊಂಡು ಕಳ್ಳರಂತೆ ಬಟ್ಟೆ ಬರೆಗಳನ್ನು ಮೈಯೆಲ್ಲ ಹೊದ್ದುಕೊಂಡು ಪಲ್ಲಂಗದ ಮೇಲೆ ಪ್ರಾಣ ಭೀತಿಯಿಂದ ರಗ್ಗು ರಜಾಯಿಗಳನ್ನು ಹೊದ್ದು ನಡಗುತ್ತಾ ಮಲಗುತ್ತಾರೆಯೋ ಅವರನ್ನೇ ಮೃತ್ಯುವು ಹಿಡಿದೊಯ್ಯುವುದು. ಆದರೆ ಯಾರು ಕಾಲ್ನಡಿಗೆಯಿಂದಲೇ ಮೃತ್ಯುವಿನ ಮನೆ ಬಾಗಿಲನ್ನು ತಲುಪುತ್ತಾರೋ ಅವರಿಗೆ ಮೃತ್ಯು ಪ್ರಾಪ್ತವಾಗುವುದಿಲ್ಲ. ಇದು ಈ ಉಪನಿಷತ್ತಿನ ಮೂಲ ಮಾರ್ಮಿಕ ವ್ಯಾಖ್ಯಾನವಾಗಿದೆ. ನಚಿಕೇತ ಯಮನ ಮನೆ ಬಾಗಿಲಿಗೆ ಹೋಗಿ ನಿಲ್ಲುತ್ತಾನೆ. ಅಲ್ಲಿ ಅವನಿಗೆ ಯಮ ಸಿಗುವುದಿಲ್ಲ. ನಚಿಕೇತ ಮೃತ್ಯುವಿನ ದ್ವಾರವನ್ನು ತಲುಪುತ್ತಾನೆ. ಆದರೆ ಅಲ್ಲಿ ಮೃತ್ಯುವು ಉಪಸ್ಥಿತನಾಗಿರುವುದಿಲ್ಲ. ಯಾರು ಸ್ವತಃ ನಡೆಯುತ್ತಾ ಹೋಗಿ ಮೃತ್ಯುವಿನ ದ್ವಾರವನ್ನು ತಲುಪುವರೋ, ಯಾರು ಧೈರ್ಯ ಮತ್ತು ಪರಾಕ್ರಮಶಾಲಿಗಳಾಗಿ ಆಗಿದ್ದಾಗಲಿ ಇದನ್ನು ಒಮ್ಮೆ ಎದುರಿಸಿಯೇ ಬಿಡೋಣ ಎಂಬ ಛಲದಿಂದಿರುವರೋ, ಏನಾದರೂ ಸರಿಯೇ ನಾನೇ ಸ್ವತಃ ಮೃತ್ಯುವಿನ ಮನೆ ಬಾಗಿಲಿಗೆ ಹೋಗುತ್ತೇನೆ, ನಾನೇ ನೋಡುತ್ತೇನೆ ಮೃತ್ಯು ಎಂದರೆ ಏನು, ಮೃತ್ಯುವಿನ ಸೌಂದರ್ಯವೇನು, ಅದರ ಶೃಂಗಾರವೇನು, ಮೃತ್ಯು ನನ್ನನ್ನು ಏನು ಮಾಡಬಲ್ಲದು, ಮೃತ್ಯು ನನಗೇನು ಅಹಿತ ಮಾಡಬಲ್ಲದು. ಯಾವ ವ್ಯಕ್ತಿ ಇಂತಹ ಧೈರ್ಯ ಮತ್ತು ಪರಾಕ್ರಮಗಳಿಂದಿರುತ್ತಾನೋ ಅವನ ಹತ್ತಿರ ಸಹ ಮೃತ್ಯುವು ಸುಳಿಯುವುದಿಲ್ಲ. ಮೃತ್ಯುವಿನ ದ್ವಾರ ಅವನಿಗಾಗಿ ತೆರೆಯುವುದೇ ಇಲ್ಲ. ಅವನಿಗಾಗಿ ಅಮೃತದ ದ್ವಾರ ತೆರೆಯುತ್ತದೆ, ಅಮೃತ್ಯುವಿನ ದ್ವಾರ ತೆರೆಯುತ್ತದೆ, ಜೀವನದ ದ್ವಾರ ತೆರೆಯುತ್ತದೆ, ಪೂರ್ಣತೆಯ ದ್ವಾರ ತೆರೆಯುತ್ತದೆ. ಏಕೆಂದರೆ ಮೃತ್ಯು ಹೇಡಿಗಳಿಗೆ ಮಾತ್ರವೇ ಪ್ರಾಪ್ತವಾಗುತ್ತದೆ. ಯಾರು ತೇಜಸ್ವಿಯಾಗಿರುವರೋ, ಯಾರು ಜ್ಞಾನವಂತರಾಗಿರುವರೋ, ಯಾರು ಚೇತನಾಮಯರಾಗಿರುವರೋ, ಯಾರು ಶ್ರೇಷ್ಠರಾಗಿರುವರೋ ಅವರಿಗೆ ಮೃತ್ಯು ಪ್ರಾಪ್ತವಾಗುವುದೇ ಇಲ್ಲ. ಮತ್ತು ನಚಿಕೇತನೂ ಸಹ ಸ್ವಯಂ ನಡೆದುಕೊಂಡು ಮೃತ್ಯುವಿನ ದ್ವಾರವನ್ನು ತಲುಪಿದ. ಆದರೆ ಮೃತ್ಯು ಅಲ್ಲಿರಲೇ ಇಲ್ಲ. ಮೃತ್ಯು ಅಲ್ಲಿರಲು ಸಾಧ್ಯವೇ ಇಲ್ಲ. ನಿನ್ನಲ್ಲಿ ಪ್ರಬಲವಾದ ಇಚ್ಛೆ ಸಾಹಸಗಳಿದ್ದರೆ ಮತ್ತು ನಾನೇ ಮೃತ್ಯುವಿನ ಬಳಿಗೆ ಹೋಗುತ್ತೇನೆಂಬ ದೃಢ ನಿಶ್ಚಯ ಹೊಂದಿದ್ದರೆ, ಅಪಾಯವನ್ನು ಆಹ್ವಾನ ಮಾಡುವ ಸಾಹಸವಿದ್ದರೆ, ಬೆಟ್ಟದ ಮೇಲಿಂದ ಧುಮುಕುವ ಎದೆಗಾರಿಕೆ ನಿನಗಿದ್ದರೆ, ಉಕ್ಕಿ ಹರಿಯುತ್ತಿರುವ ನದಿಯಲ್ಲಿ ಧುಮುಕಿ ಅದರಿಂದೀಚೆ ಬರುವ ಸಾಹಸಿ ನೀನಾಗಿದ್ದರೆ, ಈ ರೀತಿಯ ಆಕಾಂಕ್ಷೆ ಪರಾಕ್ರಮಗಳು ನಿನ್ನಲ್ಲಿದ್ದರೆ ನಿನ್ನ ಬಳಿ ಮೃತ್ಯುವು ಬರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ನೀನೇ ಸ್ವತಃ ಮೃತ್ಯುವಿನ ಬಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದೀಯಾ. ಮತ್ತು ಯಾರು ಸ್ವತಃ ತಾವೇ ಮೃತ್ಯುವಿನ ಬಳಿಗೆ ಹೋಗಲು ಪ್ರಯತ್ನಿಸುತ್ತಾರೆಯೋ ಅಲ್ಲಿ ಅವರಿಗಾಗಿ ಮೃತ್ಯುವು ಉಪಸ್ಥಿತನಾಗಿರುವುದಿಲ್ಲ. ಮೃತ್ಯುವು ಅವರಿಗೆ ಯಾವುದೇ ರೀತಿಯ ಹಾನಿ ಮಾಡಲು ಸಾಧ್ಯವೇ ಇಲ್ಲ ಮತ್ತು ಮೃತ್ಯು ಅವರನ್ನು ತನ್ನೊಂದಿಗೆ ಕೊಂಡೊಯ್ಯಲೂ ಸಹ ಆಗುವುದಿಲ್ಲ. ಆದರೆ ನಚಿಕೇತ ಮೃತ್ಯುವಿನ ಮನೆ ಬಾಗಿಲಿಗೇ ಬಂದ ಮೇಲೆ ಮೃತ್ಯುವನ್ನು ನೋಡದೆ ನಾನು ಹಿಂತಿರುಗಿ ಹೋಗುವುದಿಲ್ಲ ಎಂಬ ದೃಢ ನಿಶ್ಚಯ ಹೊಂದಿದ್ದ. ಮೃತ್ಯುವು ಬರುವವರೆಗೂ, ಯಮರಾಜನ ಸಾಕ್ಷಾತ್ ದರ್ಶನವಾಗುವವರೆಗೂ ನಾನಿಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಯಮರಾಜನ ಮನೆ ಬಾಗಿಲಿನಲ್ಲಿಯೇ ಅಚಲನಾಗಿ ಕುಳಿತುಬಿಟ್ಟ ನಚಿಕೇತ. ಯಮನ ಪತ್ನಿ ಯಮಿ ಮನೆಯಿಂದಾಚೆ ಬರುತ್ತಾಳೆ. ಮನೆ ಬಾಗಿಲಿನಲ್ಲಿಯೇ ಕುಳಿತಿರುವ ಹಸಿವು ಬಾಯಾರಿಕೆಗಳಿಂದ ಕಂಗೆಟ್ಟ
ಒಬ್ಬ ಬಾಲಕನನ್ನು ನೋಡುತ್ತಾಳೆ. ಮೊದಲು ನೀನು ಭೋಜನವನ್ನು ಮಾಡು, ಯಮ ಬಂದ ನಂತರ ನೀನು ಅವನನ್ನು ಭೇಟಿ ಮಾಡಬಹುದು ಎನ್ನುತ್ತಾ ಮನೆ ಬಾಗಿಲಿಗೆ ಬಂದ ಅತಿಥಿಯನ್ನು ಸತ್ಕರಿಸುವ ಪ್ರಯತ್ನ ಮಾಡುತ್ತಾಳೆ. ಆದರೆ ನಚಿಕೇತ ಅದಕ್ಕೆ ಒಪ್ಪುವುದಿಲ್ಲ. ಅವನು, ಈ ನನ್ನ ಶರೀರ ಈಗ ಯಮನ ಆಸ್ತಿಯಾಗಿದೆ, ಮೃತ್ಯುವಿನ ಅಧೀನದಲ್ಲಿದೆ. ಅವನು ಆಜ್ಞೆ ಕೊಟ್ಟರೆ ಮಾತ್ರವೇ ನಾನು ಭೋಜನ ಮಾಡಬಲ್ಲೆ. ನನ್ನ ಮೇಲಿನ ಎಲ್ಲ ಅಧಿಕಾರವೂ ಸಹ ಅವನದೇ ಆಗಿದೆ. ಅವನು ಯಾವ ರೀತಿ ಆಜ್ಞೆ ಮಾಡುತ್ತಾನೋ ಅದೇ ರೀತಿ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮವಾಗಿದೆ. ಎಲ್ಲಿಯವರೆಗೂ ಯಮನು ಬರುವುದಿಲ್ಲವೋ ಅಲ್ಲಿಯವರೆಗೂ ನಾನು ಇಲ್ಲಿಯೇ ಕುಳಿತಿರುತ್ತೇನೆ ಎನ್ನುತ್ತಾ 3 ದಿನಗಳವರೆಗೆ ಹಸಿವು ಬಾಯಾರಿಕೆಗಳನ್ನೂ ಲೆಕ್ಕಿಸದೆ ಮೃತ್ಯುವಿನ ಮನೆ ಬಾಗಿಲಿನಲ್ಲಿಯೇ ಕುಳಿತಿರುತ್ತಾನೆ ನಚಿಕೇತ.